ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ. ಇವತ್ತು ಬಂದು ಭಾನುವಾರ ಬೆಳಗ್ಗೆ ಮತ್ತು ಯುಗಾದಿ ಹಬ್ಬದ ದಿನದಲ್ಲಾಗಿದ್ದಾಗಿರುತ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಕೆಲಸ ಕೂಡ ಆಯಿತು. ಮಗ ಪೂಜೆ ಮಾಡ್ತಾಯಿದ್ದಾನೆ. ಮಗ ಪೂಜೆ ಮಾಡ್ತಾ ಇರೋದ್ರಿಂದ ನೈವೇದ್ಯ ಇಡೋದಕ್ಕೆ ಅಂದ್ಬಿಟ್ಟು ನಾನು ಮಾಡಿರೋ ಅಂಥ ಅಡುಗೆ ಎಲ್ಲ ಒಂದು ತಟ್ಟೆಗೆ ಹಾಕಿ ಕೊಡ್ತಾಯಿದ್ದೀನಿ. ಇವಾಗ ಊರಿಗೆ ಕೂಡ ಹೋಗ್ತಾ ಇರೋದ್ರಿಂದ ಊರಿಗೂ ಕೂಡ ಎಲ್ಲ ಪಾರ್ಸಲ್ ರೆಡಿಯಾಗಿದೆ, ಎಲ್ಲ ಬಾಕ್ಸ್ ಮಾಡಿಟ್ಟಿದ್ದೀನಿ. ಇವಾಗ ಮಗುಂಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ನೆನ್ನೆ ಆಲ್ರೆಡಿ ಈವ್ನಿಂಗು ಪೂಜೆ ಮಾಡಿದ್ವಿ, ಹೂವು ಎಲ್ಲ ಹಾಕಿ. ಅದಕ್ಕೇ ಅದೇ ಹೂವು ಇರಲಿ, ಹಾಗೆ ಪೂಜೆ ಮಾಡು ಅಂತ ಹೇಳ್ತಾಯಿದ್ದೆ. ನಾನು ಕೂಡ ಇವಾಗ ಎಲ್ಲರೂ ಫ್ರೆಶ್ ಅಪ್ ಆಗಿದ್ರು ಅವರು. ನಾನಿವಾಗ ಹೋಗಿ ಎಲ್ಲ ರೆಡಿ ಆಗಿಬಿಟ್ಟು ಬಂದೆ. ಇವಾಗ ಹೊರಡಬೇಕು. ಅದಕ್ಕೂ ಮುಂಚೆ ಬೇವು ಬೆಲ್ಲ ತೊಗೊಳ್ಳೋಣ ಎಲ್ಲರೂ ಅಂದ್ಬಿಟ್ಟು ಬೇವು ಬೆಲ್ಲ ಹಂಚೋದಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಹೆಂಗಾದ್ರೂ ಮಾಡಿ ತಿನ್ಬೇಕಾದ್ರು ತಿನ್ಬೇಕು. ಬೆಲ್ಲ ಜಾಸ್ತಿ ಕೊಟ್ಟಿದ್ದೀನಿ. ಬೆಲ್ಲ ಜಾಸ್ತಿ ಇತ್ತು, ತಿನ್ನು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿ. ನನಗೆ ನಾನು ತಗೊಳ್ತೀನಿ, ನೀವು ಸುಮ್ಮನೆ ಇವಾಗ ಎಲ್ಲರೂ ಕೂಡ ಬೇವು ಬೆಲ್ಲ ತಿಂದ್ಬಿಟ್ಟು ನಾವು ಕೂಡ ಊರಿಗೆ ಹೊರಟ್ವಿ. ಮಗ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡೋಗಿ ಕಾರ್ಗೆ ಹಾಕ್ತಾಯಿದ್ದಾನೆ. ಈಗ ಫೈನಲಿ ನಾವು ಕೂಡ ಕಾರಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ದೀವಿ. ಮಗಳು ಸ್ವಲ್ಪ ಫಸ್ಟು ಸ್ಟಾರ್ಟಿಂಗ್ ಬಂದ ತಕ್ಷಣಕ್ಕೆ ಅವಳಿಗೆ ವಾಮಿಟ್ ಆಗ್ತಾ ಇರುತ್ತೆ. ಅದರಿಂದ ಅವಳು ಲೆಮನ್ ತೊಗೊಂಬಂದು ಅದು ಮೂಸ್ ನೋಡ್ಕೊತ ಕೂತಿದ್ದಾಳೆ. ಅದೇನೋ ಗೊತ್ತಿಲ್ಲ, ಅವಳಿಗೆ ಕಾರೇ ಅಡ್ಜಸ್ಟ್ ಆಗೋದಿಲ್ಲ, ಯಾವಾಗಲೂ ವಾಮಿಟ್ ಅಂತಾಳೆ. ಫೈನಲಿ ನಾವು ಕೂಡ ಊರ ಹತ್ರ ಬಂದ್ವಿ. ಅದಕ್ಕೂ ಮುಂಚೆ ನಾವು ಗೂಳೂರು ಗಣೇಶನ ಟೆಂಪಲ್ಗೆ ಬಂದ್ವಿ. ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು. ಅವಳು ಇವತ್ತು ಕೂಡ ಒಂದು 3 ಸತಿ ವಾಮಿಟ್ ಮಾಡಿದ್ಲು. ಊರಿಗೆ ಬಂದು ತಲುಪೋ ಅಷ್ಟರಲ್ಲಿ ಅವಳಿಗೇನೋ ಕಾರೇ ಅಡ್ಜಸ್ಟ್ ಆಗೋಲ್ಲ ಅಂತ ಅಂದ್ಕೊತೀನಿ ನಾನು. ಇವಾಗ ನೋಡ್ತಾ ಇರ್ಬೋದು, ಅಲ್ಲಿಂದ ದರ್ಶನ ಮಾಡ್ಕೊಂಡು ಗಣೇಶನ ದರ್ಶನ ಮಾಡ್ಕೊಂಡು ಊರಿಗೆ ಕೂಡ ಬಂದು ಆಲ್ರೆಡಿ ಪೂಜೆ ಕೂಡ ಆಯಿತು. ಇಲ್ಲಿ ದೇವ್ರಿಗೆಲ್ಲ ಪೂಜೆ ಮಾಡಿ ಇವಾಗ ಅಲ್ಲಿ ಹಸ್ಬೆಂಡು ಅತ್ತೆ ಮಾವನಿಗೆ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು. ಇವಾಗ ಒಂದು ಹೋದ ವರ್ಷ ಕೂಡ ಇಲ್ಲೇ ಊರಿಗೆ ಬಂದು ಹಬ್ಬ ಮಾಡಿದ್ವಿ. ಇದಕ್ಕೆ 2ನೇ ವರ್ಷದಲ್ಲಿ ಇಲ್ಲಿಂದನೇ ಮಾಡ್ಕೊಂಡೋಗಿದ್ದೆ. ಈ ವರ್ಷ ಕೂಡ ಇಲ್ಲಿಂದನೇ ಮಾಡ್ಕೊಂಡೋಗಿದ್ದೀವಿ. ವರ್ಷ ಅಲ್ಲೇ ಮಾಡ್ತಾಯಿದ್ವಿ. ಆಚೆ ವರ್ಷ ಈ ವರ್ಷ ಮಾತ್ರ ಬೆಂಗಳೂರಿಂದ. ಈ ವರ್ಷ ಅಂದರೆ ಮಗುನ ಎಕ್ಸಾಮ್ ಇದ್ದಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಫೈನಲಿ ನಾವು ಕೂಡ ಬಂದು ಎಡೆ ಇಟ್ಟು ಇವಾಗ ಮಗ ಪೂಜೆ ಮಾಡ್ತಾ ಇದ್ದಾನೆ ಒಂದೊಂದೇ ದೇವರಿಗೆ. ಮನೆ ದೇವರಾಗಿರೋದ್ರಿಂದ ಫಸ್ಟು ಮನೆ ದೇವ್ರಿಗೆ ಎಲ್ಲ ಪೂಜೆ ಮಾಡಿ ಆಮೇಲೆ ನಮ್ಮ ಅತ್ತೆ ಮಾವನಿಗೆ ಎಡೆ ಇಡೋಣ ಅಂದ್ಬಿಟ್ಟು ಆಲ್ರೆಡಿ ಎಡೆ ಇಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಪೂಜೆ ಮಾಡಬೇಕು. ಇಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿ ಹೋಗೋಣ ಅಂದ್ಬಿಟ್ಟು ಫಸ್ಟು ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಅಲ್ಲೂ ಕೂಡ ರೆಡಿ ಆಗಿದೆ. ಇಲ್ಲ ಆಯಿತು, ಅಲ್ಲಿ ಹೋಗಬೇಕು. ಯುಗಾದಿ ಬಿಸಿಲು ತುಂಬಾ ಬಿಸಿಲಿರುತ್ತೆ ಅಂದ್ಕೊಂಡೆ, ಆದರೆ ಇವತ್ತೇನು ಅಷ್ಟೊಂದು ಬಿಸಿಲು ಅನಿಸ್ಲಿಲ್ಲ. ಒಂಥರ ಮೋಡದ ವಾತಾವರಣ ಇತ್ತು ಮತ್ತು ಗಾಳಿ ಕೂಡ ಬೀಸ್ತಾಯಿತ್ತು. ಅಷ್ಟೊಂದು ಏನು ಬಿಸಿಲು ಅಂತ ಕೂಡ ಏನೋ ಅನ್ನಿಸ್ಲಿಲ್ಲ. ಒಂಥರ ತಂಪು ಗಾಳಿ ಬೀಸ್ತಾ ಇರೋದು, ಒಂಥರ ಖುಷಿ ಕೂಡ ಅನಿಸ್ತಾಯಿತ್ತು ಆ ಒಂದು ವಾತಾವರಣದಲ್ಲಿ. ಇಲ್ಲೇ ಮೆತ್ತಿಗೆ ಬಾಪ, ಜಾಗ್ರತೆ. ಅಮ್ಮನ ಹತ್ರ ಬೆಕ್ಕಿ ಬಟ್ಟೆ ಇಸ್ಕೊ. ಕಾಲೆತ್ತು ನಿಶಾ. ಅಲ್ಲಿ ಪೂಜೆ ಒಂತಲ್ಲ ಎಡೆ ಅಂತ ಪೂಜೆ ಒಂತಲ್ಲ ಊಟ ಒಂತಲಿಕ್ಕಿದೆ. ಏನು ಪೂಜೆ ಅಂತ ಊಟ? ಇಲ್ಲಿ ಬಂದು ಕುತ್ಕೊಂತಾರಲ್ಲ, ಇಲ್ಲಿ ಮೇಲ್ಗಡೆ ಕುತ್ಕೊಂಡು ತಿಂತಾರೆ. ಹಚ್ಚು ಸುಮ್ಮನೆ, ಅಲ್ಲಿ ಹತ್ಕೊಳತ್ತೆ. ಇಲ್ಲ ಇಲ್ಲ ಇಲ್ಲ. ಹಾಂ ಇದೆತ್ತಪ್ಪ ಫಸ್ಟು ನಿಜ. ಕೈ ತುಂಬೆಲಿ ಹೋಗ, ಕೈ ತೊಳ್ಕೊ, ಆಸೆ ತೊಳ್ಕೊ. ಸೈಡಿಗೆ ಬಾ. ಅಲ್ಲೋ ಸೈಡ್. ಇಲ್ಲಿ ಅಷ್ಟಕ್ಕೂ ಎಲ್ಲ ಇಕ್ಕಿದೀವಿ ಮಾಡು.
ಎಲ್ಲ ಆಗೈತೆ ನೀನು ಪೂಜೆ ಮಾಡು ಕಲ್ಲಿಕ್ಕವರೆಗೂ ಮೂರ್ತಿ ಇಕ್ಕವರೆಗೂ ಮಾಡಿ ನೀನು 15 ನಿನ್ನ ಬರ್ತಡೇ ಅಷ್ಟೊತ್ತಿಗೆ ಇಲ್ಲ ಆಗುತ್ತಮ್ಮ ನನ್ನ ಬರ್ಡೇ ಆಗಲ್ಲ ಅಷ್ಟೊತ್ತಾಗಲ್ಲ 4 ದಿವಸ ಐತೆ ನಿನ್ನ ಬರ್ತಡೇ. ಲಾಸ್ಟ್ ಎಕ್ಸಾಮ್ ಬರೆಯೋದು ನಿನ್ನ ಬರ್ತಡೇ ದಿವಸನೇ. ನೀನು ಯಾವ ಡ್ರೆಸ್ ಇಸ್ಕೊಂತೀಯ ಬರ್ಡೇಗೆ? ಯಾವುದು ಬೇಡವಂತ ಶೂಸ್ ಹಾಕತ್ತಾನೆ ವಿತ್ ಮೀ. ಅವನಿಗೆ ಕಾಚ ಬೇಕಂತ ಅಷ್ಟೇ ಅಂತ. ಅವನು ಹೇಳ್ತಾನಲ್ಲ ಫಾರ್ಮಲ್ಸ್ ಬೇಕು ಅಂತ. ಮುಚ್ಚ ಏಯ್ ಫಾರ್ಮಲ್ಸ್ ಪ್ಯಾಂಟ್ ಶರ್ಟ್ ಕೇಳ್ತಾರೆ ಪಾಪ. ಈ ತರದ್ದೇ ಅವ್ನು ಕೇಳ್ತಾರೆ ತಾನೆ, ಅವ್ನಿಗೆ ಈ ತರದ್ ಇಷ್ಟ ಆಗೈತೆ. ನಾವು ರೋಡಲ್ಲಿ ಬರುವಾಗ ಎಲ್ಲಾನು ಎಷ್ಟೋ ಜನ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸಿ ಇವಾಗ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ವಿ. ಊಟ ಮಾಡ್ತಾ ಇದ್ದೀವಿ. ದೇವ್ರ ಗುಡಿ ಮುಂದೆನೇ ಸಿಮೆಂಟ್ ಹಾಕಿ ಕ್ಲೀನಾಗಿ ಇಟ್ಟಿದ್ರು. ಅಲ್ಲೇ ತಣ್ಣಗೆ ಗಾಳಿ ಕೂಡ ಇತ್ತು. ಒಂಥರ ಏನು ಅಷ್ಟೊಂದು ಬಿಸಿಲು ಕೂಡ ಅನಿಸ್ಲಿಲ್ಲ ಇವತ್ತು. ಇಲ್ಲೇ ಚೆನ್ನಾಗಿದೆ ಜಾಗ ಕೂಡ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಎಲ್ಲರೂ ಕೂಡ ಊಟ ಮಾಡಿದ್ವಿ. ಒಂಥರ ಖುಷಿ ಅನಿಸ್ತು. ನಾಳೆ ಸೋಮವಾರ ಆದ್ರೆ ನಾನ್ ವೆಜ್ ಸಿಗಲ್ಲ. ಮಾಡೋರು ಮಾಡ್ತಾರಲ್ವಾ. ನಮ್ಮ ಕನ್ನಡದವ್ರು ಯಾರು ಮಾಡೋದು. ಊಟ ಮಾಡಿಕೊಂಡು ನಾವು ಕೂಡ ಬೇಗ ಹೊರಡಬೇಕಿತ್ತು. ಮಗುಗೆ 4 ಗಂಟೆಗೆಲ್ಲ ಟ್ಯೂಷನ್ ಇತ್ತು. ಅದಕ್ಕೋಸ್ಕರ ಬೇಗನೆ ಊಟ ಮಾಡಿ ನಾವು ಕೂಡ ಹೊರಟ್ವಿ. ಫುಲ್ ಬಿರಿಯಾನಿನಲ್ಲೇ ಎಲ್ಲ ವಾರನೂ ತಿಂತಾರೆ. ಯಾವ ವಾರನೂ ನೀನ್ ಯಾಕೆ ಅವಳು ಆಸೆಗೆ ಇದು ಮಾಡ್ತೀಯ? ಮಿಸ್ಸಿಗೆ ನಾನು ಹೋಗಿ ಇಲ್ಲ ಮಮ್ಮಿ ಅವಳು ಅದೇ ಕಾರಲ್ಲಿ ಬರೋದು. ಈಕೋ ಇಕ್ಕೋ ಈಕೋ ಇಕ್ಕೋ ಇಕ್ಕೋನು ಇಕ್ಕೋ